ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕ GDS ಅಲ್ಲಿ ಅಂದರೆ 1135 ಏನು ಹುದ್ದೆಗಳಿದೆಯಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 2ನೇ ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ. ಹಾಗಿದ್ರೆ 2ನೇ ಲಿಸ್ಟಿಗೆ ಯಾವ್ಯಾವೆಲ್ಲ ಅಭ್ಯರ್ಥಿಗಳು, ಅದೇ ರೀತಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಆಯ್ಕೆಯಾಗಿದ್ದಾರೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕನ್ನು ಒತ್ತಿ, ಇದೇ ರೀತಿ ನಿಮ್ಗೆ ಪ್ರತಿನಿತ್ಯದ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಹಾಗಿದ್ರೆ 2ನೇ ಲಿಸ್ಟಿಗೆ ಕೇವಲ 60 ತೆಗೆದುಕೊಂಡ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ, ಅದನ್ನು ಕೂಡ ನೋಡ್ಕೊಂಬರೋಣ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2025 ಕರ್ನಾಟಕ ಸರ್ಕಾರದ 2ನೇ ಲಿಸ್ಟ್. ಇದು ಅಫಿಷಿಯಲ್ ಆಗಿ ಬಂದಿರೋದ ಲಿಸ್ಟ್ ಇರ್ತದೆ. ಈ ಲಿಸ್ಟಲ್ಲಿರೋ ಅಭ್ಯರ್ಥಿಗಳು ಏನು ಆಯ್ಕೆ ಆಗಿರ್ತಿಲ್ಲ, ಅವ್ರಿಗೆ ಆಲ್ರೆಡಿ ಮೆಸೇಜ್ ಕೂಡ ಬಂದಿರ್ತದೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿರಲ್ಲ, ಯಾಕಂದರೆ ಅವರು ಕರೆಕ್ಟ್ ನಂಬರನ್ನು ಕೊಟ್ಟಿರಲ್ಲ, ಏನೋ ಬೈ ಮಿಸ್ಟೇಕ್ ಆಗಿ ಕೂಡ ಈ ರೀತಿ ಆಗಿರ್ತದೆ. ಹಾಗಿದ್ರೆ ನಾವು ಆಯ್ಕೆ ಆಗಿದ್ದಿಲ್ಲ ಯಾವ ರೀತಿ ನೋಡ್ಕೋದ್ರೆ ಸ್ಕ್ರೋಲ್ ಮಾಡ್ತೀನಿ, ಪ್ರತಿಯೊಬ್ಬರದು ಕೂಡ ನೋಡುವ ರೀತಿಯಲ್ಲಿ ಸ್ಕ್ರೋಲ್ ಮಾಡ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ರಿ. ಈ ಹುದ್ದೆಗೆ ಆಯ್ಕೆ ಆದವರು, ಈ ಲಿಸ್ಟ್ನಲ್ಲಿ ಆಯ್ಕೆ ಆದವರು 6/5/2025 ಒಳಗಾಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡ್ಕೋಬೇಕು. ಹಾಗಿದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಎಲ್ಲಿರ್ತಪ್ಪ ಅಂದರೆ, ನೀವು ಏನು ಅಪ್ಲಿಕೇಶನ್ನ ಹಾಕುವಾಗ ಯಾವ ಡಿಸ್ಟಿಕ್ಗೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಲು ಕೊಟ್ಟಿರ್ತೀರ ನೋಡಿ, ಆ ಡಿಸ್ಟಿಕ್ಗೆ ಹೋಗಿ ಅಪ್ಲಿಕೇಶನ್ದು ನೀವು ಹೋಗಿ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ವೆರಿಫಿಕೇಷನ್ನ ಮಾಡ್ಕೊಂಡು ಬರಬೇಕಾಗ್ತದೆ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಬಾಗಲಕೋಟೆ ಆಗಿರ್ಬೋದು, ಬಾಗಲಕೋಟೆದು ಫಸ್ಟ್ ಡಿವಿಷನ್ ಇರುತ್ತೆ, 98 ಆಗಿರ್ತದೆ. ಸ್ನೇಹಿತರೆ, ಪ್ರತಿಯೊಂದನ್ನು ಕೂಡ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಆದಷ್ಟು ಇಲ್ಲೇ ಚೆಕ್ ಮಾಡ್ಕೊಂಬಿಡಿ. ಅಥವಾ ಸ್ವಲ್ಪ ಸ್ಕಿಪ್ ಮಾಡಲಾರ್ದು ನೋಡಿದಂದ್ರೆ ನಿಮ್ದು ಯಾವ ಡಿಸ್ಟಿಕ್ ಐತೆ ಅದನ್ನು ನೋಡ್ಕೋಬೋದು. ಇಲ್ಲಾಂದ್ರೆ ಸೆಟ್ಟಿಂಗ್ ಏನಿದೆಲ್ಲ ಸ್ವಲ್ಪ ಸ್ಲೋ ಇಟ್ಕೊಂಡಾದರೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸ್ಪೀಡ್ ಏನಿರುತ್ತಲ್ಲ, ಸ್ಪೀಡನ್ನು ಸ್ಲೋ ಮತ್ತು ಜಾಸ್ತಿ ಕೂಡ ಮಾಡ್ಕೋಬೋದು. ಪ್ರತಿಯೊಂದನ್ನು ಕೂಡ ಇಲ್ಲೇ ಸ್ಕ್ರೋಲ್ ಮಾಡಿದ್ದೀನಿ. ಸ್ಪೀಡ್ ಆಗಿತ್ತಂದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ಇಟ್ಕೋರಿ, ಯಾಕಂದ್ರೆ ಟೈಮ್ ಜಾಸ್ತಿ ಆಗ್ತದೆ. ಅದಕ್ಕಾಗಿ ನೋಡ್ಕೋಬೋದು ಯಾವ ಡಿಸ್ಟಿಕ್ಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡ್ಕೋಬೋದು. 96, ಆಲ್ಮೋಸ್ಟ್ ಎಲ್ಲ 96ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡವರು ಇಲ್ಲಿ ಆಯ್ಕೆ ಆಗಿರ್ತೀರ. ಆಲ್ಮೋಸ್ಟ್ ಎಲ್ಲ ಒಂದು 600 ಅಭ್ಯರ್ಥಿದೇನೋ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಟೋಟಲ್ ಆಗಿರೋದು ಪೋಸ್ಟ್ 1135 ಹುದ್ದೆಗಳಿದ್ದರೆ, ಈಗ 2ನೇ ಲಿಸ್ಟಿಗೆ ಬಂದಿರೋರು 600 ಅಂದ್ರೆ ಬರೋಬ್ಬರಿ 50% ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಿದ್ದಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಲು ಕಾರಣ ಏನಂತೇಳಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕಂತ ಅದನ್ನು ಕೂಡ ತಿಳಿಸ್ತೀನಿ. ಸ್ನೇಹಿತರೆ, ನೀವು ಆದಷ್ಟು ಈ ಹುದ್ದೆಗಳಿಗೆ ಆಯ್ಕೆಯಾದರೂ ಕಮೆಂಟ್ ಮೂಲಕ ಎಸ್ ಅಂತ ಟೈಪ್ ಮಾಡಿ, ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮದು ಟೋಟಲ್ ಸ್ಕೋರ್ ಎಷ್ಟಾಗಿದೆ ಮತ್ತು ಯಾವ ಲಿಸ್ಟಿಗೆ ಬರ್ತದಂತ ಏನಾದರೂ ವೆರಿಫಿಕೇಷನ್ ಮಾಡ್ಕೋಬೇಕಾಗಿದೆ, ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ 3ನೇ ಲಿಸ್ಟಿಗೆ ಕಟ್ ಆಫ್ ಎಷ್ಟು ನಿಲ್ತಂತ ಅದನ್ನು ಕೂಡ ವಿಡಿಯೋನ ಮಾಡಿ ಹಾಕಲಾಗ್ತದೆ. ನೋಡ್ತಾ ಇದ್ದೀರಾ ಅನ್ಕೋತೀನಿ. ಇಲ್ಲಿ 300 ಜನ ಆಲ್ರೆಡಿ ಈಗ ಮುಗಿಯೋಕ್ಕೆ ಬಂದರು. 300 ಜನ ಆದರು. ಆದಷ್ಟು ವಿಡಿಯೋನ ಸ್ಲೋ ಆಗಿ ಇಟ್ಟುಕೊಂಡು ಕೂಡ ಚೆಕ್ ಮಾಡಿದರೆ ನಿಮ್ಮ ಹೆಸರುದೇ ಇಲ್ಲ ಅಂತ ನೋಡ್ಕೋಬೋದಾಗಿರ್ತದೆ. ಕಾಣ್ತದ ಇಲ್ಲ, ಎಲ್ಲರಿಗೂ ಕಾಣ್ತದ ಅಂತ ಅನ್ಕೊಂಡಿನಿ. ಇಲ್ಲಿ ನೋಡ್ಕೋಬೋದು ನೀವು, ಪ್ರತಿಯೊಬ್ಬರದ್ದು ಕೂಡ ಈಗ ಸ್ಕ್ರೋಲನ್ನು ಮಾಡ್ತಾ ತೋರಿಸ್ತಾ ಇದ್ದೀಗ ಆಲ್ರೆಡಿ 400 ಕೂಡ ಕ್ರಾಸ್ ಆಯ್ತು. ಈಗ ಇನ್ನೇನಿದ್ರು ಇನ್ನು 200 ಇಷ್ಟೇ ಇರ್ಬೋದು. 200, 600ಕ್ಕಿಂತ ಹೆಚ್ಚಿನ ಜನನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ನೋಡ್ಕೋಬೋದು ನೀವು, 600 ಜನ ಮಾತ್ರ ಇಲ್ಲಿ ಲಿಸ್ಟ್ ಇರ್ತದೆ. ಇನ್ನು 600 ಜನ ಸೆಲೆಕ್ಟ್ ಆಗಿರ್ತಾರೆ. ಅವರು ಸೆಲೆಕ್ಟ್ ಆದರೂ ಕೂಡ ಇನ್ನೊಂದು ವೆರಿಫಿಕೇಷನ್ ಇರುತ್ತೆ, ಆ ವೆರಿಫಿಕೇಷನಲ್ಲಿ ಫೇಲ್ ಆಗಿದ್ರೆ ಮತ್ತು 3ನೇ ಲಿಸ್ಟ್ದಾಗ ಜಾಸ್ತಿ ಜನ ಆ್ಯಡ್ ಆಗ್ತಾರೆ. ಇಲ್ಲಿ ಲಿಸ್ಟಿಗೆ ಅನುಗುಣವಾಗಿ ಹೊಸ ಲಿಸ್ಟ್ ಕೂಡ ಬರ್ತಾ ಇರ್ತಾವೆ. KPTCLದು ಮತ್ತು ಇದನ್ನು ಸೇರಿಸಿದರೆ ಸ್ವಲ್ಪ ಜಾಸ್ತಿ ಕಡಿಮೆ ಪೋಸ್ಟ್ಗಳು ಕೂಡ ನಿಮಗೆ ಜಾಸ್ತಿ ಸಿಗ್ತಾವೆ. ಇಲ್ಲಿ ಇರೋದು ಪೋಸ್ಟ್ 1135 ಪೋಸ್ಟ್ ಅಷ್ಟೇ ಇರ್ತಾವೆ. ಬಟ್ ಅಲ್ಲಿ ಸಿಗುವ ಅಭ್ಯರ್ಥಿಗಳು ಅಂದ್ರಲ್ಲಿ KPTCLಗೆ ಏನಾದರೂ ಆಯ್ಕೆ ಆದ್ರೆ ಅಂದ್ರೆ ಅವರು ಹುದ್ದೆಗಳನ್ನ ತಿರಸ್ಕರಿಸಿ ಹೋಗಿರ್ತಾರೆ, ಅದಕ್ಕಾಗಿ ಆ ರೀತಿ ಸಿಗ್ತಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಒಟ್ಟು 606 ಅಭ್ಯರ್ಥಿಗಳನ್ನ ಬಿಟ್ಟಿರ್ತಾರೆ. ಈ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲರೂ ಕೂಡ ನೀವು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಕೊಂಡು ಬರಬೇಕಾಗಿರ್ತದೆ. ಉಳಿದ ಅಭ್ಯರ್ಥಿಗಳು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.